ಪಿರಿಯಾಪಟ್ಟಣ ತಾಲೂಕಿನ ಹಲವೆಡೆ ಗಣಿಗಾರಿಕೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದರ ಪರಿಣಾಮ ಸ್ಥಳೀಯ ನಿವಾಸಿಗಳು ಮಾತ್ರ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಅದೇ ರೀತಿ ಪಿರಿಯಾಪಟ್ಟಣ ತಾಲೂಕಿನ ಆಯತನಹಳ್ಳಿ ಗ್ರಾಮದ ರಸ್ತೆ ಸಮೀಪ ನಡೆಯುತ್ತಿರುವ ಗಣಿಗಾರಿಕೆಯಿಂದ ಹಗಲು ರಾತ್ರಿ ಎನ್ನದೇ ಹೆಚ್ಚು ಸಿಡಿಮದ್ದುಗಳನ್ನು ಸ್ಫೋಟಿಸಿ ಗಣಿಗಾರಿಕೆ ಮಾಡುತ್ತಿರುವುದು ಇಲ್ಲಿನ ಸ್ಥಳೀಯ ಮನೆಗಳ, ದೇವಾಲಯಗಳ ಗೋಡೆಗಳು ಬಿರುಕು ಬಿಡುವುದಕ್ಕೆ ಕಾರಣವಾಗುತ್ತಿವೆ. ಈ ಪರಿಣಾಮ ಸಮಸ್ಯೆಯನ್ನು ಆರೋಪಿಸಿ ಗ್ರಾಮಸ್ಥರು, ಮಹಿಳೆಯರು ರಸ್ತೆಗಳಲ್ಲಿ ಕ್ವಾರೆಗಳಿಂದ ಜಲ್ಲಿಕಲ್ಲುಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಟಿಪ್ಪರ್ ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿ ಗಣಿಗಾರಿಕೆ ಸ್ಥಗಿತ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಸ್ಥಳೀಯರು ಮಾತನಾಡಿ, ಸಮಸ್ಯೆ ಬಗ್ಗೆ ಈಗಾಗಲೇ ಮೈಸೂರು ಜಿಲ್ಲಾಧಿಕಾರಿಗಳಿಗೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಯವರಿಗೆ ಗಮನಕ್ಕೆ ತಂದರೂ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ತಾಲೂಕಿನ ಸ್ಥಿತಿಯಾಗಿದೆ. ಕಂಡರೂ ಕಾಣದಂತೆ ಅಧಿಕಾರಿಗಳು ಜ್ಞಾನ ಮೌನತನವನ್ನು ವಹಿಸುತ್ತಿದ್ದಾರೆ. ಯಾಕೆ ಎಂಬುದು ತಿಳಿದು ಬರ್ತಿಲ್ಲ. ಇದೇ ರೀತಿ ನಿಮ್ಮ ಭಾಗದಲ್ಲೂ ಗಣಿಗಾರಿಕೆ ಅಕ್ರಮವಾಗಿ ಅನೇಕ ಚಟುವಟಿಕೆಗಳು ನಡೆಯುತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇದು ಕ್ವಾರೆ ಇಲ್ಲಿ ಮಂಚನಹಳ್ಳಿ ಹತ್ರ ನಡೆಸವ್ರೆ. ಇಲ್ಲಿಂದ ಒಂದು 500 ಮೀಟರ್ ಅಷ್ಟು ದೂರದಲ್ಲಿ ಕ್ವಾರೆ ನಡೆಸವ್ರೆ ಸರ್. ನಡೆಸ್ತಾ ಇರುವಾಗ ಅವಾಗ ಏನು ತೊಂದರೆ ಆಗದೆ ಅಂದರೆ ಇಲ್ಲಿ ನಮಗೆ ಸಿಡುಮದ್ದು ಜಾಸ್ತಿ ಹಾಕಿ ಎಲ್ಲ ಮನೆಗಳು, ದೇವಸ್ಥಾನಗಳು, ಮನೆಗಳೆಲ್ಲ ಬಿರ್ಕೊಡ್ಬಿಟ್ಟಿವೆ ಸರ್. ಅವು ಹೊಡೆದಿರೋದ್ರಿಂದ ನಾವು ಅವ್ರನ್ನ ಕೇಳ್ದೋ ಈ ರೀತಿ ಆಗೈತಲ್ಲ ಅಂತ. ಮಾಡ್ತೀವಿ ಅಂದ್ಬಿಟ್ಟು ನಮಗೆ ಏನು ಮಾಡ್ದಾನೆ ಇಲ್ಲ, ಮನೆಗಳು ರೆಡಿ ಮಾಡ್ಸಿಲ್ಲ, ದೇವಸ್ಥಾನ ರೆಡಿ ಮಾಡ್ಸಿಲ್ಲ, ಏನೂ ಇಲ್ಲ ಸರ್. ಅವ್ರು ಬಂದಿದ್ದಾನೆ ನಮ್ಮೆಲ್ಲ ಜೌಜನ್ನ ಮಾಡಿ ಇಲ್ಲ ಪೊಲೀಸ್ ವ್ಯಾನ್ ನಿಲ್ಸ್ಕೊಂಡು ನಮ್ಮನ್ನ ಇಲ್ಲಿ 10 ಲಾರಿ ನೈಟು 10 ಲಾರಿ ಬೆಳಿಗ್ಗೆ 10 ಲಾರಿ ಡೈಲಿ ಹೊಡೆ ಬಿಟ್ಕೊಂಡವ್ರೆ. ನಮಗೆ ಪೂರ್ತಿ ಮನೆಗಳೆಲ್ಲ ಎಲ್ಲರಿಗೂ ಆರೋಗ್ಯ ಕೆಟ್ಟೋಗದೆ, ಉಸಿರಾಟ ತೊಂದರೆ ಆಗಿಬಿಟ್ಟದೆ. ಆ ರೀತಿ ಹಿಂಸೆಲಿ ಜೀವಿಸ ನಾವು ಆ ಮಟ್ಟಕ್ಕೆ ತಂದು ಮಡಗೋರೆ ಕ್ವಾರೆಯಿಂದ ಇಲ್ಲಿ ಆ ರೀತಿ ಹಿಂಸೆಗಳಾಗದೆ. ಅದರಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಆಯಿತು ನೀವು ನೈಟಿಂದ ಹೊಡೆ ಕೊಡಕ್ಕಲ್ಲ ಅಂದ್ಬಿಟ್ಟು ನೈಟೆಲ್ಲ ಹೊಡ್ಸವ್ರೆ. DC ಕಂಪ್ಲೇಂಟ್ ಮಾಡಿದ್ದೀವಿ. DC ಅವರು ನಮ್ಮ ತಹಸೀಲ್ದಾರ್ ಕಳ್ಸ್ಕೊಡ್ತೀವಿ ಅಂದ್ರೆ ತಹಸೀಲ್ದಾರ್ ಇಲ್ಲಿ ಬಂದಿಲ್ಲ. ನಮ್ಮ ಪರಿಸ್ಥಿತಿ ಇಸಾ ಕೊಡಿ ಅಂತ ಪರಿಸ್ಥಿತಿ ಬಂದ್ಬಿಟ್ಟದೆ ಸರ್. ಎಲ್ಲ ನಾವು ಒಂದೊಂದು ಮನೆ 50 ವರ್ಷದಿಂದ ದುಡ್ದು ಒಂದೊಂದು ಮನೆ ಮಾಡ್ಕೊಂಡಿದ್ದೇವೆ ಸರ್. ಆ ಮನೆ ಎಲ್ಲ ಬೀಟ್ ಹೊಡೆದು ಬಿರ್ಕು ಹೊಡೆದು ಹಾಳಾಗ್ಬಿಟ್ಟದೆ. ಆ ರೀತಿ ಬಂದು ನೀವು ಜೀವ ಬಿಡೋದು ಬಿಡಬಾರ್ದು ಅನ್ನೋ ಪರಿಸ್ಥಿತಿ ಬಂದು ಕೂತಿದ್ದೀವಿ.